ಶ್ರೀ ಧರ್ಮರಾಯರ ಹಸೀಕರಗ ಅದ್ದೂರಿಯಾಗಿ ನಡೆದ ಪೂಜಾ ಕೈಂಕರ್ಯಗಳು ಹರಿದು ಬಂದ ಭಕ್ತಸಾಗರ. ಕಳ್ಳತನವನ್ನೇ ಕಾಯಕ ಮಾಡಿಕೊಂಡಿದ್ದ ಖದೀಮರು ಮತ್ತೆ ಅದೇ ಚಾಳಿ ಬೆಳೆಸಿಕೊಂಡ ಕಳ್ಳರು ಮತ್ತೆ ಸೆರೆಮನೆ ಸೇರಿದ್ದಾರೆ. ದಿನೇ ದಿನೇ ಹೆಚ್ಚುತ್ತಿರುವ ಕೃಷಿ ಹೊಂಡ ಪ್ರಕರಣಗಳು, ಎಚ್ಚರ ತಪ್ಪಿದ ವಿದ್ಯಾರ್ಥಿ ಸಾವಿನ ಮನೆ ಸೇರಿದ. ಮೂಲಭೂತ ಸೌಕರ್ಯಗಳ ಕೊರತೆ, ವಿದ್ಯಾರ್ಥಿಗಳ ಗೋಳು ಕೇಳದ ಆಡಳಿತ ಮಂಡಳಿ, ಆಕ್ರೋಶ ವ್ಯಕ್ತಪಡಿಸಿದ ಬಾಲಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಹಸಿ ಕರಗ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಶ್ರೀ ಧರ್ಮರಾಯ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ 64ನೇ ವರ್ಷದ ಕರಗ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಈಗಾಗಲೇ ದಿನಕ್ಕೊಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಗುರುವಾರ ರಾತ್ರಿ ಹಸಿ ಕರಗ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಹಸಿ ಕರಗ ಮಹೋತ್ಸವಕ್ಕೆ ಒಂದು ವಿಶೇಷವಿದೆ. ಕಲ್ಯಾಣಿಯಲ್ಲಿ ದೈವಿ ಸ್ವರೂಪವಾಗಿ ತೇಲಿ ಬಂದು ನೀರು ತುಂಬಿದ ಕಳಶದ ರೂಪದ ಕುಂಭವೊಂದನ್ನು ಹೊತ್ತುಕೊಂಡು ಅದಕ್ಕೆ ಮಲ್ಲಿಗೆ ಹೂವಿನ ಅಲಂಕಾರವನ್ನ ಮಾಡಿ ಕೈಯಲ್ಲಿ ಹೊತ್ತು ತಿರುಗಾಡುವುದಾಗಿದೆ. ಇದೊಂದು ಧಾರ್ಮಿಕ ನಂಬಿಕೆಯಾಗಿದೆ. ಅದೇ ರೀತಿಯಲ್ಲಿ ನಗರದ ಭಾರತೀ ನಗರದಲ್ಲಿನ ಕಲ್ಯಾಣಿಗೆ ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಕಲ್ಯಾಣಿಯಿಂದ ಬಂದ ನೀರು ತುಂಬಿದ ಕಳಶದೊಂದಿಗೆ ಅಯ್ಯಪ್ಪ ಸ್ವಾಮಿ ದೇಗುಲವನ್ನ ತಲುಪಿತು. ಅಲ್ಲಿ ಕಳಶಕ್ಕೆ ಮಲ್ಲಿಗೆ ಹೂಗಳಿಂದ ಬೃಹತ್ ಕಳಶದಂತೆ ಸಿಂಗರಿಸಿ ಕಂದವಾರ ಬಾಗಿಲು, ಸುಬ್ಬರಾಯನ ಪೇಟೆ, ಬಜಾರ್ ರಸ್ತೆ ಮೂಲಕ ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ಸಂಚರಿಸಿ ಟೌನ್ ಹಾಲ್ ತಲುಪಿತು. ಕರಗದ ಹಿಂದೆ ಗೋವಿಂದ ಗೋವಿಂದ ಎನ್ನುತ್ತಾ ವೀರಕುಮಾರರು ಬರುತ್ತಿದ್ದರೆ ಅಲ್ಲಲ್ಲಿ ಅವರ ರೋಷಾವೇಶಗಳನ್ನ ಕಂಡು ಸಾರ್ವಜನಿಕರು ಮೂಕ ವಿಸ್ಮಿತರಾಗಿದ್ದಾರೆ. ಇನ್ನು ಟೌನ್ ಹಾಲ್ ಬಳಿ ಹಸಿ ಕರಗ ಹೊತ್ತು ಮೇಲೂರು ಧರ್ಮೇಂದ್ರ ಅವರು ಬರುತ್ತಿದ್ದಂತೆ ತಡರಾತ್ರಿಯಾದರೂ ಸಹ ಸಾವಿರಾರು ಮಂದಿ ಜಮಾಯಿಸಿದ್ರು. ತಮಟೆ ಸದ್ದಿಗೆ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿ ನೆರೆದಿದ್ದವರನ್ನ ರಂಜಿಸಿದ್ರು. ಸಾರ್ವಜನಿಕರು ಗೋವಿಂದ ಗೋವಿಂದ ಎನ್ನುತ್ತಾ ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯಕ್ಕೆ ಆಗಮಿಸಿದ ಹಸಿ ಕರಗ ದೇಗುಲದ ಸುತ್ತ 3 ಪ್ರದಕ್ಷಿಣೆಯನ್ನ ಹಾಕಿ ದೇಗುಲವನ್ನ ಪ್ರವೇಶಿಸಿ ಮಹಾಮಂಗಳಾರತಿ ಮೂಲಕ ಹಸಿ ಕರಗ ಮಹೋತ್ಸವವನ್ನ ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರ ಅವರು ಸಂಪನ್ನವಾಗಿಸಿದರು.
ಏನು ಹೂವಿನ ಕರಗ ಮಹೋತ್ಸವಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಕರಗವನ್ನ ಕಣ್ತುಂಬಿಕೊಳ್ಳಲು ಜನತೆ ಕಾತುರರಾಗಿ ಕಾಯುತ್ತಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅತ್ತಾರು ಕಳ್ಳತನ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಆರೋಪಿಗಳು ಬಿಡುಗಡೆಯಾಗಿ ಬುದ್ಧಿ ಕಲಿಬೇಕಿತ್ತು. ಆದರೆ ಮತ್ತೆ ಅದೇ ಚಾಳಿಯಿಂದ ಜೈಲಿಂದ ಬಿಡುಗಡೆಯಾಗಿ ಒಂದಲ್ಲ ಎರಡಲ್ಲ 4 ಕಡೆ ಕಳ್ಳತನ ಮಾಡಿ ಮತ್ತೆ ಈಗ ಜೈಲು ಸೇರಿದ್ದಾರೆ. ಹೀಗೆ ಈ ಫೋಟೋಗಳಲ್ಲಿ ಇರುವ ಮೂವರ ಹೆಸರು ನಾಗೇಶ್, ಜುಬೇರ್, ಶಶಾಂಕ್ ಅಂತ. ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ ಓಡಿಸಿಕೊಂಡು ಇದ್ರು. ಆದ್ರೆ ದುಡಿದ ಹಣ ಸಾಕಾಗ್ತಿರ್ಲಿಲ್ಲ ಅಂತ ಅಡ್ಡದಾರಿ ಹಿಡಿದುಕೊಂಡಿದ್ರು. ರಾತ್ರಿ ಆದ್ರೆ ಸಾಕು ಸಿಕ್ಕ ಕಡೆ ಕಳ್ಳತನ ಮಾಡಿ ಕ್ರಿಮಿನಲ್ ಕೇಸುಗಳನ್ನ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ರು. ಹೀಗಾಗಿ ಬೆಂಗಳೂರು ಪೊಲೀಸರು ನಾಗೇಶ್ ಹಾಗೂ ಜುಬೇರ್ನನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ರು. ಆದ್ರೆ ಜೈಲಿನಿಂದ ಹೊರಬಂದ ನಾಗೇಶ್ ಹಾಗೂ ಜುಬೇರ್ ಮತ್ತೆ ಶಶಾಂಕ್ ಹಾಗೂ ಮಹಾಲಿಂಗನಾಯಕ್ ಜೊತೆ ಸೇರಿ ಮತ್ತೆ 4 ಕಡೆ ಕಳ್ಳತನಗಳನ್ನ ಮಾಡಿದ್ದಾರೆ. ಹೌದು, ಮಾರ್ಚ್ ಮೊದಲ ವಾರದಲ್ಲಿ ಜೈಲಿನಿಂದ ಬಿಡುಗಡೆ ಆಗಿರೋ ಆರೋಪಿಗಳು ವರ್ತೂರು ಬಳಿ ಮನೆ ಮುಂದೆ ನಿಲ್ಲಿಸಿದ್ದ ಕಾರೊಂದನ್ನ ಕಳವು ಮಾಡಿದ್ದಾರೆ. ಅದೇ ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದು ವಾಪಸಂದ್ರದಲ್ಲಿ ವಾಕಿಂಗ್ ಮಾಡುತ್ತಿದ್ದ ಮಹಿಳೆಯ ಸರ ಕದ್ದು ಎಸ್ಕೇಪ್ ಆಗಿದ್ರು. ಅಷ್ಟೇ ಅಲ್ಲದೆ ಅದೇ ದಿನ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಚದಲಾಪುರ ಸರ್ಕಲ್ನಲ್ಲಿ ಬಸ್ಗಾಗಿ ಕಾಯ್ತಿದ್ದ ಚೀಮಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಮಂಜುನಾಥ್ನನ್ನ ಡ್ರಾಪ್ ಕೊಡ್ತೀನಿ ಅಂತ ಕಾರು ಹತ್ತಿಸಿಕೊಂಡು ಆತನ ಎಟಿಎಂ ಕಸಿದು 2600 ಹಣ ಡ್ರಾ ಮಾಡಿಕೊಂಡು ಸುಲಿಗೆ ಮಾಡಿದ್ದಾರೆ. ಇಡೀ ರಾತ್ರಿ ಕಾರಲ್ಲಿ ಸುತ್ತಾಡಿಸಿ ಪೊಲೀಸರಿಗೆ ಹೇಳದಂತೆ ಸೂಚಿಸಿ ಹಲ್ಲೆ ಮಾಡಿ ನಡು ರಸ್ತೆಯಲ್ಲೇ ಬಿಟ್ಟು ಹೋಗಿದ್ರು. ಇನ್ನು ಇದಾದ ಮೇಲೂ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯತ್ತ ಬಂದಿರೋ ಇದೇ ಕಳ್ಳರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯೊಂದರ ಬೀಗ ಹೊಡೆದು ಮನೆಯಲ್ಲಿ ಇದ್ದ ಚಿನ್ನ ಬೆಳ್ಳಿ ಆಭರಣಗಳನ್ನ ದೋಚಿದ್ರು. ಚಿಕ್ಕಬಳ್ಳಾಪುರದ ಸರಗಳ್ಳತನ ಹಾಗೂ ಕಿಡ್ನಾಪ್ ಸುಲಿಗೆ ಪ್ರಕರಣ ಬೆನ್ನು ಹತ್ತಿ ಹೋದ ಪೊಲೀಸರಿಗೆ ಬೆಂಗಳೂರಿನಲ್ಲಿ ಆರೋಪಿಗಳು ಸಿಕ್ಕು ಬಿದ್ದಿದ್ದು ವಿಚಾರಣೆ ವೇಳೆ ಚಿಂತಾಮಣಿಯ ಮನೆಗಳ್ಳತನವನ್ನ ಬಾಯಿಬಿಟ್ಟಿದ್ದಾರೆ. ಸದ್ಯ 3 ಬಂಧನ ಮಾಡಿ ಜೈಲಿಗಟ್ಟಲಾಗಿದ್ದು ಮತ್ತೋರ್ವ ತಲೆಮರೆಸಿಕೊಂಡಿದ್ದಾನೆ. ಒಂದು ಚೈನ್ ಸ್ನ್ಯಾಚಿಂಗ್ ರಿಪೋರ್ಟ್ ಆಗಿತ್ತು. ಇದು ಬೇಸಿಕಲಿ ವಾಪಸಂದ್ರ ಹತ್ರ ಯಾರು ಒಬ್ಬರು ಅಸಾಮಿಗಳು ಗಾಡಿ ಸ್ಟಾಪ್ ಮಾಡಿ ಆಮೇಲೆ ಯಾರು ವಾಕಿಂಗ್ ಮಾಡ್ತಾ ಇತ್ತು ಲೇಡೀಸ್ ಅವರಿಂದ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 23rd ನೈಟ್ ಅರೌಂಡ್ 10 ಗಂಟೆಗೆ. ಆಮೇಲೆ ಈ ಕೇಸ್ ನಾವು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ, ಚೆನ್ನು ಸುಲಿಗೆದು ಕೇಸ್. ಆಮೇಲೆ ಸೇಮ್ ನೈಟ್ ಅಂದರೆ ಮಿಡ್ ನೈಟ್ ಆದಮೇಲೆ 24th ಡೇಟ್ ಬಂತು. ಆ ದಿನ ಬೆಳಿಗ್ಗೆ ನಮಗೆ ಒಬ್ಬರು ವಿಕ್ಟಿಮ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಅವರು ಮೆಗಾ ಡೇರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರಾದ್ರಿಗೆ ಲಿಫ್ಟ್ ಕೇಳೋಕ್ಕೆ ರೋಡಲ್ಲಿ ನಿಂತಿದ್ದು ಅವರ ಶಿಫ್ಟ್ ಆದಮೇಲೆ ಆ ಟೈಮ್ಗೆ ಅವರಿಗೆ 4 ಜನ ಒಬ್ಬರು ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಹೊಡೆದಿದ್ದಾರೆ ಮತ್ತು ಅವರ ಹತ್ರ ಏನೇನು ಐಟಮ್ಸ್ ಇತ್ತು ಅದು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಅವರಿಗೆ ಪೂರ್ತಿ ರಾತ್ರಿ ದೇವನಹಳ್ಳಿ, ಬೆಂಗಳೂರು ಅಕ್ಕಪಕ್ಕ ಸರೌಂಡಿಂಗ್ಸಲ್ಲಿ ಓಡಾಡಿದ್ದಾರೆ ಅವರ ಜೊತೆಗೆ ಗಾಡಿಯಲ್ಲಿ. ಆಮೇಲೆ ಅವರದ್ದು ಒಂದು ATM ಕಾರ್ಡಿಂದ ಈ ಯಾವ ಜಾಗ ಇದು ಸಾದಹಳ್ಳಿ ಗೇಟ್ ಹತ್ರ ಒಂದು HDFC ಬ್ಯಾಂಕ್ ATM ಇಂದ ಅವರ ಅಕೌಂಟಲ್ಲಿ 2600 ರೂಪೀಸ್ ಇತ್ತು, ಅದನ್ನು ವಿಡ್ರಾ ಮಾಡಿ ಅವರಿಗೆ ಆಮೇಲೆ ಮತ್ತೆ ಹೊಡೆದಿದ್ದಾರೆ. ಮತ್ತು ಸಾದಹಳ್ಳಿ ಗೇಟ್ ಹತ್ರ ಅವರಿಗೆ ಡ್ರಾಪ್ ಮಾಡಿಕೊಂಡು ಹೋಗಿದ್ದಾರೆ. ಆಮೇಲೆ ಇವರು ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ಡೈರಿದು ಅಸಿಸ್ಟೆಂಟ್ ಮ್ಯಾನೇಜರ್, ಅವರು ಅವ್ರ ಫ್ರೆಂಡ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಸ್ವಲ್ಪ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಈ ಸ್ಟೇಷನ್ ಬಂದು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ 2 ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇದು ಸೆಕೆಂಡ್ ಕಂಪ್ಲೇಂಟ್ ನಂದಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, ಅದು ಕೂಡ ರಾಬ್ರಿದು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ನಾವು ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಈ ಕೇಸಲ್ಲಿ ಗಾಡಿ ಯಾವುದು ಯೂಸ್ ಆಗಿದೆ ಆ ಗಾಡಿ ಕೂಡ ಒಂದು ಕಳ್ಳತನ ಕೇಸಲ್ಲಿ ವರ್ತೂರ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಗಾಡಿದು ಕಳ್ಳತನ ಕೇಸ್ ಕೂಡ ಮಾರುತಿ ರಿಟ್ಸ್ ಕಾರ್. ಈ ಕೇಸಲ್ಲಿ ನಾವು ಟೋಟಲ್ ನಮ್ಮ ಟೀಮ್ DSP ಪ್ರಕಾಶ್ದು ನೇತೃತ್ವದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಆ ಟೈಮ್ಗೆ PSI ಹರೀಶ್ ಮತ್ತು ಈಗ ಹೊಸದಾಗಿ ಬಂದಿದ್ದಾರೆ ಡುಂಡಪ್ಪ ವರ್ಕಿ ಮತ್ತು ನಮ್ಮ ರೂರಲ್ PSI ಹರೀಶ್ ಮತ್ತು ನಮ್ಮ ಟೌನ್ PSI ಅಮರ್, ಇವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಆರೋಪಿಗಳಿಗೆ ಪತ್ತೆ ಮಾಡಿದ್ದಾರೆ.
ಈ ಕೇಸಲ್ಲಿ ನಾವು ಒಬ್ಬರು ಫಸ್ಟ್ ಆರೋಪಿ A1 ನಾಗೇಶ್ ಆರ್, ಇವರದು ಅರೌಂಡ್ 25 ಇಯರ್ಸ್ ಏಜ್ ಇದೆ. ಇವರದು ವಾಸ ಗೋವಿಂದಪ್ಪ ಲೇಔಟ್ ಬೆಂಗಳೂರಲ್ಲಿದೆ. ಇವರ ಮೇಲೆ ಆಲ್ರೆಡಿ ಅರೌಂಡ್ ಮೋರ್ ದೆನ್ 15 ಕೇಸಸ್ ರಿಜಿಸ್ಟರ್ ಇದೆ, MOB ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ಆಮೇಲೆ ಸೆಕೆಂಡ್ ಆರೋಪಿ ಜುಬೇರ್ ಖಾನ್, ಅರೌಂಡ್ 21 ಇಯರ್ಸ್ ಏಜ್ ಇದೆ ಇವರದು. ಇವರು ಬೆಂಗಳೂರದವರು. ಮತ್ತು ಇನ್ನೊಬ್ಬರು ಆರೋಪಿ ಶಶಾಂಕ್, ಇವರು ಟಿಪ್ಟೂರ್ ಟೌನ್ ತುಮಕೂರು ಜಿಲ್ಲೆದವರು. ಇವರದು ಕೂಡ 26 ಇಯರ್ಸ್ ಏಜ್. ಇನ್ನೊಬ್ಬರು ಆರೋಪಿ ಈಗ ಮರಿಲಿಂಗ ನಾಯಕ್, ಇವರು ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ. ಇವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ, ಇವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಈ ಟೋಟಲ್ 4 ಕೇಸ್. ಮತ್ತು ಇನ್ನೊಂದು, ಯಾವಾಗ ನಾವು ಈ ಆರೋಪಿ A1 ನಾಗೇಶ್ಗೆ ಯಾವಾಗ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಇನ್ನೊಂದು ಕ್ರೈಮ್ ಬಗ್ಗೆ ಕೂಡ ನಮಗೆ ಪತ್ತೆ ಆಯಿತು. ಈ ಕ್ರೈಮ್ ಬೇಸಿಕ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 113/2026 ಈ ಕೇಸ್ ಮನೆ ಕಳ್ಳತನದ ಕೇಸ್ ಇತ್ತು, ನೈಟ್ HBT ಆಗಿತ್ತು. ಆ ಕೇಸಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ, ಇವರು ಕಮಿಟ್ ಮಾಡಿದ್ದಾರೆ ಆ ಕೇಸ್ ಕೂಡ. ಸೊ ಆ ಕೇಸಲ್ಲಿ ಇವರಿಂದ 2 kg 44 ಗ್ರಾಮ್ ಸಿಲ್ವರ್ ರಿಕವರಿ ಆಗಿದೆ ಮತ್ತು 97 ಗ್ರಾಮ್ ಗೋಲ್ಡ್ ರಿಕವರಿ ಕೂಡ ಆಗಿದೆ ಆ ಕೇಸಲ್ಲಿ. ಸೊ ಟೋಟಲ್ ಈಗ 4 ಕೇಸಸ್ ಈ ಆರೋಪಿಗಳ ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ 4 ಕೇಸ್ ಸಾಲ್ವ್ ಆಗಿದೆ. ಫಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಟೌನ್ದು ಚೈನ್ ಸ್ನ್ಯಾಚಿಂಗ್, ನಂದಿ ಪೊಲೀಸ್ ಸ್ಟೇಷನ್ದು ಚೈನ್ ಸ್ನ್ಯಾಚಿಂಗ್ ಕೇಸ್, ಚಿಂತಾಮಣಿ ಗ್ರಾಮಾಂತರದ್ದು HBT ಹೌಸ್ ಥೆಫ್ಟ್ ನೈಟ್ ಟೈಮ್ದು, ಆಮೇಲೆ ಈ ವರ್ತೂರು ಪೊಲೀಸ್ ಸ್ಟೇಷನ್ದು ಕಾರ್ ಕಳ್ಳತನ ಕೇಸ್. ಈ 4 ಕೇಸ್ ನಾವು 4 ಕೇಸಲ್ಲಿ ಇವರಿಗೆ ಅರೆಸ್ಟ್ ಮಾಡಿ ಟೋಟಲ್ ಅರೌಂಡ್ ಎಲ್ಲ ವ್ಯಾಲ್ಯೂ 70 ಲಕ್ಷ ಅರೌಂಡ್ ಅಮೌಂಟ್ದು ವ್ಯಾಲ್ಯೂದು ನಾವು ರಿಕವರಿ ಮಾಡಿದ್ದೀವಿ ಕಾರ್ ಸೇರಿ. ಕೇಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಲ್ ಟೀಮ್ ಮತ್ತು ಕ್ರೈಮ್ ಟೀಮ್ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಇದನ್ನು ಬೇಗ ಪತ್ತೆ ಮಾಡಿದ್ದಾರೆ. ಮತ್ತು ಜೊತೆಗೆ ಬೇರೆ ಸ್ಟೇಷನ್ಸ್ದು ಕೇಸಸ್ ಕೂಡ ಮತ್ತು ಬೇರೆ ಡಿಸ್ಟ್ರಿಕ್ಟ್ದು ಕೇಸಸ್ ಕೂಡ ಪತ್ತೆ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ. ಒಟ್ನಲ್ಲಿ ಕೂಲಿ ನಾಲಿ ಮಾಡಿ ದುಡಿದು ತಿನ್ನೋ ಬದಲು ಮೋಜು ಮಸ್ತಿಗಾಗಿ ಕಳ್ಳತನ ಮಾಡೋದನ್ನ ಕಾಯಕ ಮಾಡಿಕೊಂಡು ಕಳ್ಳರು ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲಿಯದೆ ಮತ್ತೆ ಅದೇ ಚಾಳಿಯಲ್ಲಿ ಕಳ್ಳತನ ಮಾಡಿ ಈಗ ಮತ್ತೆ ಜೈಲು ಸೇರಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಲೆ ಮುಗಿದು ರಜೆ ಕಳೆಯಲು ಬಂದಿದ್ದ ಬಾಲಕನೋರ್ವ ಕೈಕಾಲು ತೊಳೆಯಲು ಹೋಗಿ ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಚೇಳೂರು ತಾಲೂಕಿನ ಪುಲ್ಲಗಲ್ಲು ಗ್ರಾಮದ ಡ್ರೈವರ್ ವೆಂಕಟೇಶ್ ಅವರ ಪುತ್ರ 15 ವರ್ಷದ ತರುಣ್ ಮೃತ ಬಾಲಕನಾಗಿದ್ದಾನೆ. ಚೇಳೂರಿನ ಶ್ರೀ ಅರವಿಂದ ಅನುದಾನಿತ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಪರೀಕ್ಷೆ ಮುಗಿಸಿದ್ದ. ಶಾಲೆಯ ರಜಾ ದಿನಗಳಲ್ಲಿದ್ದ ತರುಣ್ ಬಿಸಿಲಿನ ಬೇಗೆ ನೀಗಿಸಿಕೊಳ್ಳಲು ತನ್ನ ಸ್ನೇಹಿತರೊಂದಿಗೆ ಸಮೀಪದ ರಾಗಿಮ್ಯಾಕಲಪಲ್ಲಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯ ಲಕ್ಷ್ಮೀರೆಡ್ಡಿ ಜಮೀನಿನಲ್ಲಿರುವ ಕೃಷಿ ಹೊಂಡದಲ್ಲಿ ಕೈಕಾಲು ತೊಳೆಯಲು ಹೋಗಿ ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಚೇಳೂರು SI ಕೆ ಗಣೇಶ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಹೊಂಡಗಳಿಗೆ ರಕ್ಷಣೆ ಇಲ್ಲದ ಕಾರಣ ಇಂತಹ ಘಟನೆಗಳು ಹೆಚ್ಚು ಸಂಭವಿಸುತ್ತಿವೆ. ಇನ್ನಾದರೂ ಎಚ್ಚೆತ್ತು ಇಂತಹ ಘಟನೆಗಳು ಆಗದಂತೆ ಗ್ರಾಮೀಣ ಭಾಗದ ಕೃಷಿ ರೈತರು ತಮ್ಮ ತೋಟಗಳಲ್ಲಿರುವ ಕೃಷಿ ಹೊಂಡಗಳಿಗೆ ಸುತ್ತಲೂ ಬೇಲಿ ನಿರ್ಮಿಸಿ ಮಕ್ಕಳು ಕೃಷಿ ಹೊಂಡದ ಬಳಿ ಹೋಗದಂತೆ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ ಎಂದು ನೊಂದ ಪೋಷಕರ ಮನವಿಯಾಗಿದೆ. JK ಆನಂದ್, MMTV ನ್ಯೂಸ್, ಚೇಳೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ದಿನಾಂಕ 6/4/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಗಣಪತಿ ಹೋಮದ ಮೂಲಕ ದೈವಿ ಕಾರ್ಯಕ್ರಮಗಳು ಪ್ರಾರಂಭ. ದಿನಾಂಕ 9/4/2026 ಗುರುವಾರ ರಾತ್ರಿ 8 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ. ದಿನಾಂಕ 10/4/2026 ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ಧರ್ಮರಾಯರ ಸಪ್ತಕಳಸ ಕರಗ ಮಹೋತ್ಸವ ಹಾಗೂ ದಿನಾಂಕ 11/4/2026 ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ. ಕರಗ ಹೊರುವವರು ಕೆ ಧರ್ಮೇಂದ್ರ ಮೇಲೂರು.
ಕರಗದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕಗಳು, ನಗರದಾದ್ಯಂತ ಆಕರ್ಷಕ ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಲಾಗಿದೆ. ಸರ್ವರಿಗೂ ಆಧಾರದ ಸುಸ್ವಾಗತ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಶ್ರೀರಾಮಕೃಷ್ಣ ಇಂಗ್ಲಿಷ್ ಮಾಧ್ಯಮ ಮತ್ತು ಏಡೆಡ್ ಪ್ರೈಮರಿ ಮತ್ತು ಹೈಸ್ಕೂಲ್, ತೊಂಡೇಬಾವಿ ರೈಲ್ವೆ ಸ್ಟೇಷನ್, ಗೌರಿಬಿದನೂರು ತಾಲೂಕು. ಸುಳ್ಳಿಗೆ ಜಾಗವಿಲ್ಲ. ನಿಮ್ಮ ಫೀಸ್ಗೆ ಯಾವುದೇ ಮೋಸವಿಲ್ಲ. ಇದು ನಮ್ಮ ಚಾಲೆಂಜ್. ಶಿಕ್ಷಣ ಪ್ರೇಮಿಗಳೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಒನ್ ಆಫ್ ದ ಬೆಸ್ಟ್ ಆದರೆ ಪ್ರಯೋಜನವಿಲ್ಲ, ಟಾಪ್ ಆಫ್ ದ ಬೆಸ್ಟ್ ಆಗಬೇಕು. 2026-27ನೇ ಬೇಸಿಗೆ ರಜಾ ತರಬೇತಿಗಳು 1ರಿಂದ 10ನೇ ತರಗತಿಯವರೆಗೆ. ವಿಶೇಷ ಸೂಚನೆ: ಎಲ್ಲ ವಿದ್ಯಾರ್ಥಿಗಳಿಗೆ ಕರಾಟೆ, ಯೋಗಾಸನ, ಸಂಗೀತ, ಡ್ಯಾನ್ಸ್ ಮತ್ತು ವೈಯಕ್ತಿಕ ವಿಕಸನ ತರಬೇತಿ ಇರುತ್ತದೆ. ಮೊದಲ 150 ಮಂದಿ ಪ್ರವೇಶಕ್ಕೆ ವಾಲ್ ಕ್ಲಾಕ್ ಮತ್ತು ಎಕ್ಸಾಮ್ ಪ್ಯಾಡ್ ಉಚಿತ. ಪ್ರವೇಶಗಳು ಆರಂಭವಾಗಿದೆ. ಪ್ರವೇಶ ನೀಡಿ, ಬದಲಾವಣೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7411399412 ಮತ್ತೊಂದು 9187495928. ಚಿಕ್ಕಬಳ್ಳಾಪುರ
ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ವಿರುದ್ಧ ಅಸಮಾಧಾನ ಹೊರಹಾಕಿರುವ ಘಟನೆ ನಡೆದಿದೆ. ಅವತ್ತು ಎಲ್ಲ ಹಾಸ್ಟೆಲಲ್ಲಿ ಊಟ ಕೊಡ್ತಾವ್ರೆ, ಇಲ್ಲಿ ಮಾತ್ರ ಕೊಡ್ತಿಲ್ಲ. ಏನು ಹೇಳ್ತಾರೆ? ಗ್ಯಾಸ್ ಇಲ್ಲ ಅಂತಾರೆ ಸರ್. ಮಾತಾಡ್ತಾರೆ ಟೈಮ್ ಹುಡುಗರಿಗೆ ಅವ್ರಿಗೆ. ಬೇರೆ ವ್ಯವಸ್ಥೆ ಹೆಂಗಿದೆ? ಬೇರೆ ವ್ಯವಸ್ಥೆ ಏನಿಲ್ಲ ಸರ್. ಅದು ಏನಿಲ್ಲ. ವಾಶ್ರೂಮ್ಸ್ ನೋಡಿದ್ರೆ ಕ್ಲೀನೇ ಮಾಡೋದಿಲ್ಲ, ಹಂಗೆ ಇರ್ತವೆ. ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರ ಅತ್ಯಂತ ಕಳಪೆಯಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಶೌಚಾಲಯಗಳು ದುಸ್ಥಿತಿಯಲ್ಲಿ ಇದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ನಾವು ಓದಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿನ ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಓದಿನ ಮೇಲೆ ತೊಂದರೆಯಾಗುತ್ತಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ನೊಂದ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಬಾಬು ಅಂತ ಈ ಹಾಸ್ಟೆಲ್ ಹೆಸರು ಬಂದು ಎಸ್ಟಿ ಬಾಯ್ಸ್ ಮೆಟ್ರಿಕ್ ಹಾಸ್ಟೆಲ್
ಚಿಂತಾಮಣಿ ಗಜಾನ ಸರ್ಕಲ್. ಮಧ್ಯಾಹ್ನ ಊಟ ಆಗ್ತಿಲ್ಲ, ಮಧ್ಯಾಹ್ನ ಹೊತ್ತು. ಮತ್ತು ಏನಾದರೂ ಕೇಳಿದ್ರೆ ರಸ ಕೇಳಿದ್ರೆ ಗ್ಯಾಸ್ ಇಲ್ಲ, ಪಲ್ಯ ಕೇಳಿದ್ರೆ ಗ್ಯಾಸ್ ಇಲ್ಲ, ಏನು ಕೇಳಿದ್ರೂ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮತ್ತು ಊಟ ಕಾಟಾಚಾರಕ್ಕೆ ಮಾಡ್ತಾರೆ, ಕರೆಕ್ಟಾಗಿ ಮಾಡಲ್ಲ ಟಿಫನ್ನ. ಅವ್ರು ಕೇಳಿದ್ರೆ ಮಾಡ್ತೀನಪ್ಪ ಅಂತಾರೆ. ಅದು ನಡೀತೈತೆ ಸರ್ ಹಾಸ್ಟೆಲಲ್ಲಿ, ಚಲೂರು ಸೈಡ್ ಸರ್. ಊಟದಲ್ಲಿ ಒಂದು ಉಪ್ಪು ಕಮ್ಮಿ ಇರ್ತದೆ, ಇನ್ನೊಂದು ಕ್ವಾಲಿಟಿ ಇರಲ್ಲ, ನೀರು ಹೆಂಗೆ ಬೇಕಾದ್ರೆ ಹಂಗೆ ಆಗಿರ್ತಾರೆ. ಮಜ್ಜಿಗೆ ಅದು ಸರಪ್ ನೀರ ಇಲ್ಲ ಮಜ್ಜಿಗೆನ ಅನ್ನೋದು ನಮಗೂ ಅರ್ಥ ಆಗಲ್ಲ. ಇನ್ನೊಂದು ಸರ್, ನೈಟ್ ಟೈಮು ಊಟ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮ್ಯಾಮ್ನ, ಇಲ್ಲನಪ್ಪ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತು ಒಂದೆರಡು ದಿವಸ ಚೆನ್ನಾಗಿ ಮಾಡಿರ್ತಾರೆ, ಮತ್ತು 3ನೇ ದಿವಸ ಅದೇ ರೂಟೀನು. ಮತ್ತೆ ಏನಾದರೂ ಮಧ್ಯಾಹ್ನ ಹೊತ್ತು ಯಾಕೆ ನಾವು ಊಟ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜು, ನಿಮ್ಮ ಕಾಲೇಜ್ ಟೈಮ್ಗಳಲ್ಲಿ ಏನಾದರೂ ಗ್ಯಾಸ್ ಏನಾದರೂ ಆಗೋಗ್ಬಿಟ್ರೆ ನಾವೇನು ಮಾಡೋದು, ಅದಕ್ಕೆ ನಿಮಗೆ ಆ ಥರ ಅಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಮ್ಯಾಮ್ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ. ಭಾನುವಾರ ದಿವಸ ಚಪಾತಿ ಕೊಡೋದಿಲ್ಲ, ನಾರ್ಮಲ್ಲು ಬೆಳಗ್ಗೆ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾರೆ. ದೋಸೆ ಇರೋದಿಲ್ಲ, ದೋಸೆ ಎಲ್ಲ ಮಾಡೋರೆ. ಪಲ್ಯ ಮಧ್ಯಾಹ್ನ ಊಟನೇ ಇರೋಲ್ಲ ಸರ್. ಒಂದು 270 ಮೆಂಬರ್ಸ್ ಇದೆ ಸರ್. ಈ ಸಮಸ್ಯೆ ನಿಮಗೆ ಎಷ್ಟು ದಿನದಿಂದ ಇದೆ? ನಿಮಗೆ 2 ವೀಕ್ಸ್ ಇದೆ ಸರ್. ಮುಂಚೆ ಎಲ್ಲ ಕೊಡ್ತಾ ಇದ್ರಾ? ಮತ್ತೆ ಇದು ವೀಕ್ ಡೇಸ್, ಸಾಟರ್ಡೆ ಸಂಡೇ ಏನಾನ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ ಹಾಸ್ಟೆಲ್ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲ ಹಾಸ್ಟೆಲ್ ಇರುತ್ತೆ, ಬರೀ ಇದೊಂದು ಹಾಸ್ಟೆಲ್ ಮಾತ್ರ ಕ್ಲೋಸ್ ಮಾಡ್ತಾರೆ. ನೀವೇನು ಮಾಡ್ಕೊಳ್ತೀರಾ? ಮತ್ತೆ ಸರ್ ಎಷ್ಟು ದೂರ ಇದ್ರೂ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಸರ್, ನಮಗೆ ಹಾಸ್ಟೆಲ್ಲು ಬೇರೆ ಹಾಸ್ಟೆಲ್ಸ್ ಎಲ್ಲನೂ ಕ್ಲೋಸ್ ಇರಲ್ಲ, ನಮ್ಮ ಹಾಸ್ಟೆಲ್ ಮಾತ್ರ ಸ್ಪೆಷಲ್ ಆಗಿ ಮಾತ್ರ. ಇವಾಗ ಎಲ್ಲ ಹಾಸ್ಟೆಲ್ ಮಧ್ಯಾಹ್ನ ಹೊತ್ತು ಅದೇನು ಅಂತ ಕೇಳಿದ್ರೆ ಗೌರ್ಮೆಂಟ್ ರಜಾ. ಇನ್ನೂ ಏನಾದರೂ ಇದೆಲ್ಲ ಮಾತಾಡಿದ್ರೆ ಈಗ ಇಲ್ಲ, ನಾವು ನಮಗೂ ಹಬ್ಬ ಒಂದು ದಿವಸನೆಲ್ಲ ಸಿಗೋದು, ನಾವು ಮನೆಗೆ ಹೋಗಿ ಹಬ್ಬ ಮಾಡ್ಕೊತೇವೆ ಅಂತ ಹೇಳ್ತಾರೆ. ಮಂತ್ಲಿ ಒನ್ಸು ಸೋಪ್ ಕಿಟ್ ಕೊಡಬೇಕು. ಅದರಲ್ಲಿ ಮಂತ್ಲಿ ನಮ್ಗೆ ಸೋಪ್ ಕಿಟ್ ಕೊಡ್ತಾ ಇಲ್ಲ. 2 ಮಂತ್ಸ್ ಅಂತೂ ಸೋಪ್ ಕಿಟ್ ಕೊಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಇಲ್ಲ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾನುವಾರ ಬಂದು ಚಪಾತಿ ಕೊಡ್ತಾ ಇಲ್ಲ ಸರ್. ಚಪಾತಿ ಕೊಡೋ ಬದಲು ಅನ್ನ ಸಾಂಬಾರು ಹಾಕ್ತಾಯಿದ್ದಾರೆ. ಏನಾದರೂ ಕೇಳಿದ್ರೆ ಗ್ಯಾಸ್ ಶಾರ್ಟೇಜು, ನಾವು ಏನು ಮಾತಾಡಿದ್ರು ಗ್ಯಾಸ್ ಶಾರ್ಟೇಜ್ ಅಂತ ಹೇಳ್ತಾರೆ ಸರ್. ಎಲ್ಲ ಕೊಡ್ತಾಯಿಲ್ಲ ನೈಟ್ ಟೈಮು, ರಸಮು ಅನ್ನ ಮಾತ್ರ ಮಾಡ್ತಾರೆ. ಇಲ್ಲ ಇವತ್ತೊಂದು ದಿವಸ ನಾವು ಕೇಳಿದ್ದಕ್ಕೆ ಮುದ್ದೆ ಮಾಡ್ತಿದ್ದಾರೆ ಸರ್. ಇವತ್ತು ಮಲ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಇದೆ ಸರ್, ಅದೇ ಮೆಸ್ಸೊಂದು ಪ್ರಾಬ್ಲಮ್ ಆಗಿದೆ. ಇವಾಗ ಮೆಸ್ಸೊಂದು ಪ್ರಾಬ್ಲಮ್ ಆಗಿದೆ. ಇನ್ನೊಂದು ವಾಟ್ರು ಸರಿಯಾದ ಟೈಮ್ಗಿರಲ್ಲ. ಡ್ರಿಂಕಿಂಗ್ ವಾಟರ್ ಇರ್ತಾರೆ ಸರ್, ಆ ಡ್ರಮ್ಗಳು ಕ್ಲೀನಾಗಿ ವಾಶ್ ಮಾಡಿರಲ್ಲ, ಎಲ್ಲ ಹಂಗೆ ಇರ್ತವೆ ಸರ್. ಹೈಜೀನ್ ಹಾಕಂತೂ ವಾಶ್ರೂಮ್ಸ್ ಅಂತೂ ಹೈಜೀನೇ ಇಲ್ಲ ಸರ್ ಈ ಹಾಸ್ಟೆಲಲ್ಲಿ. ಬೇಕಾದರೆ ನೀವೇ ಬಂದು ಚೆಕ್ ಮಾಡ್ಕೋಬೋದು, ರೆಕಾರ್ಡ್ ಮಾಡ್ಕೊಳ್ಳಿ. ಹೈಜೀನೇ ಇಲ್ಲ ಸರ್, ಎಲ್ಲ ಹಂಗೆ ಇರ್ತದೆ. ವೀಕ್ಲಿ ಒಂದು 2 ಟೈಮ್ಸ್ ಏನೋ ಕ್ಲೀನ್ ಮಾಡ್ತಾರೆ ಅಷ್ಟೇ ಸರ್. 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಕ್ಲೀನ್ ಮಾಡ್ತಾರೆ. ಹೈಜೀನ್ ಹಾಕಿರೋದಿಲ್ಲ. ನಾವೇನು ಮಾತಾಡಿದ್ರು ಈ ಥರ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಮಾತಾಡೋದಿಲ್ಲ. ಮಧ್ಯಾಹ್ನ ಊಟ ದೋಸೆನೂ ಕೊಡ್ತಾ ಇಲ್ಲ, ಚಪಾತಿ ಕೊಡ್ತಾ ಇಲ್ಲ, ಮಧ್ಯಾಹ್ನ ಊಟ ಕೊಡ್ತಾ ಇಲ್ಲ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ವಾರ್ಡನ್? ಗ್ಯಾಸ್ ಇಲ್ಲ, ನಾವೇನು ಮಾಡೋದು? ಅಲ್ಲ, ಇದು ಅನ್ನ ಎಲ್ಲ ಕೊಡ್ತಾರೆ, ಎಲ್ಲ ಸರಿಯಾಗಿರ್ತದೆ ಎಲ್ಲ? ಒಂದಿನ ಚೆನ್ನಾಗಿ ಮಾಡ್ತಾರೆ, ಒಂದಿನ ಚೆನ್ನಾಗಿ ಮಾಡಲ್ಲ. ಒಂದಿನ ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ದರೆ ಉಪ್ಪಿರಲ್ಲ. ಮತ್ತು ಚಿಕನಲ್ಲಿ ಉಪ್ಪು ಜಾಸ್ತಿ ಆಗ್ತದೆ ಆಗಿದ್ದಾಗ ವಾರ್ಡನ್ ಹೇಳಿದ್ರೆ ಚೆನ್ನಾಗಿ ಮಾಡ್ತಾರೆ. ಮಧ್ಯಾಹ್ನ ಹೊತ್ತು ಎಲ್ಲ ಹಾಸ್ಟೆಲಲ್ಲಿ ಊಟ ಕೊಡ್ತಾವ್ರೆ, ಇಲ್ಲಿ ಮಾತ್ರ ಕೊಡ್ತಿಲ್ಲ. ಏನು ಹೇಳ್ತಾರೆ? ಇವಾಗ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮಾತಾಡ್ತಾರೆ ಎಕ್ಸಾಮ್ಸ್ ಟೈಮ್ ಹುಡುಗರಿಗೆ. ಅವ್ರಿಗೆ ಬೇರೆ ವ್ಯವಸ್ಥೆ ಹೆಂಗಿದೆ? ಬೇರೆ ವ್ಯವಸ್ಥೆ ಏನಿಲ್ಲ ಸರ್. ಅದು ಎಲ್ಲ ಏನಿಲ್ಲ. ವಾಶ್ರೂಮ್ಸ್ ನೋಡಿದ್ರೆ ಕ್ಲೀನೇ ಮಾಡೋದಿಲ್ಲ, ಅದು ಹಂಗೆ ಇರ್ತವೆ. ಎಲ್ಲ ರೂಮಲ್ಲಿ ನೋಡೋಗಿ ಸರ್, ಅವ್ರು ಕಾಟಾಚಾರಕ್ಕೆ ಬರ್ತಾರೆ, ಕಸ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಕೂಡಲೇ ಸರ್ಕಾರವು ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ನಿಲಯದ ಸ್ಥಿತಿಗತಿಗಳನ್ನು ಸುಧಾರಿಸಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಿರುವ ಬೆಸ್ಟ್ PU ಕಾಲೇಜಿನಲ್ಲಿ PU ಪರೀಕ್ಷೆಯ ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು, ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಒಂದು 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇದಕ್ಕೆ ಸಹಕರಿಸಿ ವೀಕ್ಷಕರೇ,
ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಒಂದು ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ನಾನಾ ಕಾಲೇಜುಗಳು ವರ್ಷಕ್ಕೊಂದು ತೆರೆದು ಉತ್ತಮ ಶಿಕ್ಷಣ ನೀಡುವಲ್ಲಿ ಎಡವಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ರಘುನಾಥ್ ಅವರು ಬೆಸ್ಟ್ ಪಿಯು ಸಂಸ್ಥೆಯನ್ನ 2015ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. 1 ದಶಕದ ಇತಿಹಾಸವಿರುವ ಬೆಸ್ಟ್ ಪಿಯು ಕಾಲೇಜು ನೂರಾರು ವಿದ್ಯಾರ್ಥಿಗಳು ಮೆಡಿಕಲ್, ಎಂಜಿನಿಯರಿಂಗ್, ಚಾರ್ಟೆಡ್ ಅಕೌಂಟ್ ಇನ್ನಿತರೆ ಪದವಿ ಪಡೆದು ಉನ್ನತ ಸ್ಥಾನದಲ್ಲಿ ಮಿಂಚುತ್ತಿದ್ದಾರೆ. ಈ ಕಾಲೇಜಿನಲ್ಲಿ ವರ್ಷ ಪಿಯು ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶ ಪಡೆದುಕೊಳ್ಳುತ್ತಿದ್ದಾರೆ. ಅಂದಹಾಗೆ 2025-26ನೇ ಸಾಲಿನ ಪಿಯು ಪರೀಕ್ಷೆಯಲ್ಲಿ ಬೆಸ್ಟ್ ಪಿಯು ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಿಂದ 401 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸಿದ್ರು. ಗುರುವಾರ ಪ್ರಕಟವಾದ ಪಿಯು ಪರೀಕ್ಷೆ ಫಲಿತಾಂಶದಲ್ಲಿ 401 ವಿದ್ಯಾರ್ಥಿಗಳ ಪೈಕಿ 391 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ 98% ಫಲಿತಾಂಶ ಬಂದಿದೆ. ಪ್ರತಿಭಾವಂತರಿಗೆ ₹1 ಇಲ್ಲದೆ ಶಿಕ್ಷಣ ಕೊಟ್ಟು ಬೆಸ್ಟ್ ಎನಿಸಿಕೊಂಡಿರುವ ಹೆಗ್ಗಳಿಕೆಗೆ ಬೆಸ್ಟ್ ಪಿಯು ಕಾಲೇಜು ಭಾಜನವಾಗಿದೆ. ಸೊ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ತಾನೇ ಪ್ರಕಟಗೊಂಡಂಥ 2026ನೇ ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಂದಿನಂತೆ ಅತ್ಯುತ್ತಮ ಫಲಿತಾಂಶ ಬಂದಿದ್ದು, ಈ ವರ್ಷ ಸುಮಾರು ಒಂದು 401 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು, ಅದರಲ್ಲಿ 391 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಕಾಲೇಜಿಗೆ 99% ಫಲಿತಾಂಶವನ್ನು ತಂದುಕೊಟ್ಟಿರ್ತಾರೆ. ಈ ಪೈಕಿ ಒಂದು 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಮತ್ತು ಇದರಲ್ಲಿ ಮೊದಲ ಟಾಪರ್ ಕಾಮರ್ಸಲ್ಲಿ ವರುಣ್ ಮತ್ತು ಕವಿತಾ ಅನ್ನೋಂಥ ಇಬ್ಬರು ವಿದ್ಯಾರ್ಥಿಗಳು 586 ಅಂಕಗಳು ಗಳಿಸುವ ಮೂಲಕ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಅದೇ ರೀತಿ ದ್ವಿತೀಯ ಸ್ಥಾನ 582 ಅಂಕಗಳು ಗಳಿಸಿದ್ದಾರೆ ಇನ್ನೊಂದು ಇಬ್ಬರು ವಿದ್ಯಾರ್ಥಿಗಳು. ಸೊ ಸೈನ್ಸಲ್ಲಿ ಟಾಪರ್ ಆಗಿ ಹಬೀಬಾ ಅನ್ನೋ ಒಂದು ವಿದ್ಯಾರ್ಥಿ 571 ಅಂಕಗಳು ಗಳಿಸಿ 600 ಅಂಕಗಳಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಸೊ ಈ ಅತ್ಯುತ್ತಮ ಫಲಿತಾಂಶಕ್ಕೆ ಸಹಕರಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು, ಅತಿ ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗದವರು. ಸೊ ಸಾಯಂಕಾಲ ವಿಶೇಷ ತರಗತಿಗಳನ್ನ ಹಮ್ಮಿಕೊಳ್ಳುವ ಮೂಲಕ, ಭಾನುವಾರಗಳು ಕೂಡ ವಿಶೇಷ ತರಗತಿಗಳು ಹಮ್ಮಿಕೊಳ್ಳುವ ಮೂಲಕ ಈ ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಸೊ ಪೋಷಕರ ಮತ್ತು ವಿದ್ಯಾರ್ಥಿಗಳ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮೊದಲನೇದಾಗಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅನಂತದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸುತ್ತಾ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಬೆಸ್ಟ್ ಪಿಯು ಕಾಲೇಜಿನಿಂದ 401 ವಿದ್ಯಾರ್ಥಿಗಳು ಈ ಬಾರಿ PUC ಪರೀಕ್ಷೆಯಲ್ಲಿ ಹಾಜರಾಗಿ ಪರೀಕ್ಷೆ ಎದುರಿಸಿದ್ದಾರೆ. ಅದರಲ್ಲಿ 391 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಪಡೆದುಕೊಂಡರೆ 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಪಡೆದುಕೊಂಡಿದ್ದಾರೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಬೆಸ್ಟ್ ಪಿಯು ಕಾಲೇಜಿನ ವ್ಯವಸ್ಥಾಪಕ ಡಾಕ್ಟರ್ ರಘುನಾಥ್ ಅವರು ಹೂಗುಚ್ಛ ನೀಡಿ ಸಿಹಿ ತಿನ್ನಿಸಿ ಗೌರವಿಸಿದ್ದಾರೆ. ವಿದ್ಯಾರ್ಥಿಗಳು ಸಹ ಕಾಲೇಜಿನ ಶಿಕ್ಷಣ ಹಾಗೂ ಉಪನ್ಯಾಸಕರ ಸಹಕಾರದಿಂದ ಇಷ್ಟೆಲ್ಲ ಸಾಧನೆಗೆ ಕಾರಣವಾಯಿತು ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ವರುಣ್ಯ, ನಾನು EBSS ಓದುತ್ತಿದ್ದೆ. ಈಗ ನನಗೆ ಸೆಕೆಂಡ್ PUC ರಿಸಲ್ಟ್ ಬಂತು. ನಿನ್ನೆ 600ಕ್ಕೆ 586 ಅಂಕ ಬಂದಿದೆ. ಇದಕ್ಕೆ ನಂಗೆ ಕಾರಣ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡೋರೆ. ನಮಗೆ ಡೈಲಿ ಈವ್ನಿಂಗ್ ಕ್ಲಾಸ್ ಇಟ್ಕೊತಿದ್ರು 7 o'clockವರೆಗೂ ಡೈಲಿ ಕೋಚಿಂಗ್ ಮಾಡ್ತಿದ್ರು. ಅದೇ ರೀತಿ ಸಂಡೇಸು ಎಲ್ಲ ಕೋಚಿಂಗ್ ಮಾಡ್ತಿದ್ರು. ಡೈಲಿ ಬಂದು ಇಲ್ಲಿ ಓದಿ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ಅಂಕ ಗಳಿಸಲು ಆಗಿದೆ. ನಮಗೆ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಪ್ರೌಡ್ ಆಗ್ತಿದೆ ಸರ್. ಅವ್ರು ಮಾಡಿರೋ ಸಪೋರ್ಟ್ಗೆ ನಾವು ಪೇರೆಂಟ್ಸು ಖುಷಿ ಪಡ್ತಾರೆ. ಪೇರೆಂಟ್ಸ್ ಖುಷಿ ಪಟ್ಟಂದ್ರೆ ಸರ್ ಮಕ್ಕಳು ಖುಷಿ ಆಗೋದು. ಅವ್ರ ಖುಷಿ ನೋಡಿ ನಮ್ಮದು ಖುಷಿ ಸರ್. ನೀವು ಟಾಪರ್ ಆಗಿದ್ದೀರಿ, ಜೂನಿಯರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜೂನಿಯರ್ಸ್ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಾಲೇಜ್ ಸೇರೋ ಜೂನಿಯರ್ಸ್ಗೆ ಬಂದು ಇಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಅಂದರೆ ಅವ್ರು ಕ್ಲಾಸಲ್ಲಿ ಕೂತ್ಕೊ ಅವ್ರ ಕಾನ್ಸಂಟ್ರೇಷನ್ನು ಪೂರ್ತಿ ಟೀಚರ್ಸ್ ಮೇಲೆ ಇರಬೇಕು. 100% ಕಾನ್ಸಂಟ್ರೇಷನ್ ಒಂದು ಲೆಸನ್ಸ್ ಮೇಲೆ, ಟೀಚರ್ಸ್ ಮೇಲೆ, ಅವರೆಲ್ಲ ಟಾಪಿಕ್ ಮೇಲೆ ಇರಬೇಕು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ಇರಬಾರ್ದು. ಆ ರೀತಿ ಏನಾದ್ರು ಪ್ರಿಪೇರ್ ಆದರೆ ಅವರು ನಮ್ಮ ಥರನೇ ನಮಗಿನ್ನ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಜೂನಿಯರ್ಸ್. ನನ್ನ ಹೆಸರು ಹಬೀಬಾ. ನಂದು 571 ಔಟ್ ಆಫ್ 600 ಬಂದಿದೆ ಇನ್ PCMB. ಲೈಕ್ ಪೇರೆಂಟ್ಸ್ ಎಲ್ಲ ಫುಲ್ ಹ್ಯಾಪಿ ಇದ್ದಾರೆ. ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟಿಂದ, ಪ್ರಿನ್ಸಿಪಲ್ ಸರ್ ಸಪೋರ್ಟಿಂದ, ಗೈಡೆನ್ಸಿಂದ ಒಳ್ಳೆ ಮಾರ್ಕ್ಸ್ ಬಂದಿದೆ. ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಕಾಲೇಜಲ್ಲಿ ಅಂತೂ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಏನೇ ಡೌಟ್ ಇರಲಿ, ಏನೇ ಇರಲಿ, ಯಾವಾಗನ ಎನಿ ಟೈಮ್ ಡೌಟ್ ಕ್ಲಾರಿಫಿಕೇಷನ್ ಇರ್ತಿತ್ತು. ಪ್ಲಸ್ 9 to 7 ಬೆಳಗ್ಗೆಯಿಂದ ಸಾಯಂಕಾಲ ಕ್ಲಾಸಸ್ ನಡೀತಿತ್ತು. ಫೋನ್ ಅವಾಯ್ಡ್ ಮಾಡಿ ಅಂತ ಎಲ್ಲ ಯಾವಾಗಲೂ ಸರ್ ಬಂದು ಹೇಳ್ತಾ ಇರ್ತಿದ್ರು. ಪ್ರಿನ್ಸಿಪಲ್ ಸರ್ ಆಲ್ವೇಸ್ ಗೈಡೆನ್ಸ್ ಕೊಡ್ತಿದ್ರು. ಟೀಚರ್ಸ್ ಕೂಡ ಅಷ್ಟೇ ಆಲ್ವೇಸ್ ಸಪೋರ್ಟಿವ್. ಕಾಟ, ಟಾರ್ಚರ್ ಏನೂ ಕೊಡಲ್ಲ. ಚೆನ್ನಾಗಿ ನೋಡ್ಕೊತಿದ್ರು, ಚೆನ್ನಾಗಿ ಓದಿಸ್ತಿದ್ರು ಆ್ಯಂಡ್ ಎಲ್ಲ ಚೆನ್ನಾಗಿ ಮಾಡಿ. ನನ್ನ ಹೆಸರು ಕವಿತಾ.
ನಾನು 600ಗೆ 586 ತೆಗೆದಿದ್ದೀನಿ. ನಮ್ಮ ಪೇರೆಂಟ್ಸ್ ಅಂತೂ ತುಂಬ ಖುಷಿ ಆಗ್ತಿದ್ದಾರೆ. ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಮತ್ತು ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅವ್ರು ತುಂಬ ಎಫರ್ಟ್ಸ್ ಹಾಕಿ ಎಲ್ಲ ತುಂಬ ಮೋಟಿವೇಶನ್ ಕೊಟ್ಟು ಚೆನ್ನಾಗಿ ಓದೋದಕ್ಕೆ ಇದು ಮಾಡಿದ್ದಾರೆ. ಅಷ್ಟೇ, ಥ್ಯಾಂಕ್ ಯು. ಕಾಲೇಜಲ್ಲಿ ಸೇರಿದ್ರೆ ಒಂದು ಒಳ್ಳೆ ಕೋಚಿಂಗ್ ಸಿಗ್ಬೋದು ಅಂತ ಏನಾದರೂ ಹೇಳ್ಬೋದು ಅಂತ ಏನು ಹೇಳಿ ನಿಮ್ಮ ಅನುಭವ? ಎಸ್ ಸರ್, ಬೆಸ್ಟ್ ಕೋಚಿಂಗ್ ಕೊಡ್ಬೋದು. ಅವರು ಚೆನ್ನಾಗಿ ಇದು ಮಾಡ್ತಾರೆ ಎಜುಕೇಷನ್ಗೆ. ಒಟ್ಟಾರೆ ಬೆಸ್ಟ್ ಪಿಯು ಕಾಲೇಜು ಸಂಸ್ಥೆ 10 ವರ್ಷಗಳಿಂದ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿಕೊಂಡು ಬಂದಿದ್ದು, ಈ ವರ್ಷವೂ ಕೂಡ 98% ಫಲಿತಾಂಶ ನೀಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ SK ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್
ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಸಾಯಿರಾಮ್ ಪಿಯು ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸಮಾಜ ಸೇವೆಗೆ ತೊಂದರೆ ನೀಡುವ ನೀಚ ರಾಜಕೀಯ ಮಾಡುವುದು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸಿ ಎಂದು ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನ್ಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಆಯ್ತು, ಇದೇನೋ ಕ್ಯಾನ್ಸಲ್ ಮಾಡಿಸಿದ್ದೀರಾ. ಈ ಕಾರ್ಯಕ್ರಮ ನಾನು ಇದು ಅಂಬೇಡ್ಕರ್ ಜಯಂತ್ಯೋತ್ಸವ ಮತ್ತೆ ಬಾಬಾ ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವವನ್ನು ನಾವು ಮಾಡೋದು ಎಲ್ಲೂ ನಿಲ್ಲಲ್ಲ. ನಿಮ್ಗೆ ತಾಕತ್ತಿದ್ರೆ ನಿಲ್ಲಿಸಿ ನೋಡಿ. ನಾವು 14ನೇ ತಾರೀಕು ನೀವೇ ಹಮ್ಮಿಕೊಂಡಿದ್ದೀರಾ, ನಿಮಗಿಂತ ಅದ್ದೂರಿಯಾಗಿ ನಾನು ಮಾಡಿ ತೋರಿಸ್ತೀನಿ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಹಾಗೂ ದಲಿತ ಮುಖಂಡರ ಸಂಯುಕ್ತಾಶ್ರಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆಗೆ ನೀಡಿರುವ ಅನುಮತಿಯನ್ನು ರದ್ದು ಮಾಡಿರುವ ಶಾಸಕರ ನಡೆಗೆ ಕಿಡಿಕಾರಿದ್ದಾರೆ. ಎನ್ಡಿಎ ಮುಖಂಡ ಹಾಗೂ ಟ್ರಸ್ಟ್ ಅಧ್ಯಕ್ಷ ಹರಿನಾಥ ರೆಡ್ಡಿರವರು ಮಾತನಾಡಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೂಚನೆಯಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಜಗಜೀವನ್ ರಾಮ್ ಜಯಂತಿ ಆಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಉಚಿತ ಹೆಲ್ಮೆಟ್ ವಿತರಣೆಗೆ ಅನುಮತಿ ಪಡೆದು ಬಾಗೇಪಲ್ಲಿಯ ತಾಲೂಕು ಕ್ರೀಡಾಂಗಣದಲ್ಲಿ ಟ್ರಸ್ಟ್ ವತಿಯಿಂದ ಸಕಲ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ಆದರೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮಕ್ಕೆ ನೀಡಿರುವ ಅನುಮತಿಯನ್ನು ಏಕಾಏಕಿ ರದ್ದು ಮಾಡಿಸಿದ್ದಾರೆ. ಈ ಬಗ್ಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರನ್ನು ಪ್ರಶ್ನಿಸಿದಾಗ ಶಾಸಕರ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಲು ಇಲಾಖೆಯಿಂದ ಅನುಮತಿ ನೀಡಲು ಸಾಧ್ಯವಿಲ್ಲ ಎಂಬ ಉತ್ತರ ನೀಡುತ್ತಾರೆ.
ಈ ಕ್ಷೇತ್ರದಲ್ಲಿ ಬೇರೆ ಯಾರೂ ಸಮಾಜ ಸೇವೆ ಮಾಡಬಾರದಾ? ಮಹನೀಯರ ಜಯಂತಿಗೆ ಅಡ್ಡಿಪಡಿಸುತ್ತೀರಾ? ನಿಮಗೆ ತಾಕತ್ತು ಇದ್ದರೆ ಏಪ್ರಿಲ್ 14ರಂದು ಟ್ರಸ್ಟ್ ವತಿಯಿಂದ ಆಯೋಜಿಸಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಜಗಜೀವನ್ ರಾಮ್ ಜಯಂತಿಯನ್ನು ನಿಲ್ಲಿಸಿ ನೋಡೋಣ ಎಂದು ಶಾಸಕ ಸುಬ್ಬಾರೆಡ್ಡಿಗೆ ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. ಫೋನ್ ಮಾಡಿರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಬರ್ದಿರ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮ ಕನಂದಾರಿ ಕೆಲಸ. ಮೈಕ್ ಪರ್ಮಿಷನ್ಗೆ, ಯಾಕಂದ್ರೆ ಇದು ಕ್ಯಾನ್ಸಲ್ ಆದ್ರೆ ಮತ್ತೆ ಬೈಕ್ ಪರ್ಮಿಷನ್ ಬರಲ್ವಲ್ಲ. ಇಂಥ ಕೆಲಸ ಮಾಡ್ತಾರೆ. ಇಂಥ ನೀಚ ರಾಜಕೀಯ ದಯವಿಟ್ಟು ಮಾಡಬೇಡಿ. ಬಾಗೇಪಲ್ಲಿ ಜನತೆ ತುಂಬಾ ಒಳ್ಳೆಯ ಜನರು. ಜನತೆ ನಿಮಗೆ 3 ಸಾರಿ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇಂಥ ನೀಚ ರಾಜಕಾರಣ ಮಾಡಬೇಡಿ. ನಾನು ಶಾಸಕರಲ್ಲಿ ಪದೇ ಪದೇ ಮನವಿ ಮಾಡ್ತೀವಿ, ಅವ್ರ ಅಭಿವೃದ್ಧಿ ಇದ್ರೆ ಬೇರೆ ತರ ಮಾಡ್ಲಿ, ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿ. ಒಂದು ತಾರ್ ಪ್ಲಾಂಟ್ ಅವ್ರದ್ದೇ ಬೇಕು, ಜಲ್ಲಿ ಕ್ರಷರ್ ಅವ್ರದ್ದೇ ಬೇಕು. ನಾನು ಇಷ್ಟು ದಿವಸ ಮಾತಾಡಿಲ್ಲ. ನಾವು ಈ 28 ಪಂಚಾಯತಿಯಲ್ಲಿ 40,000 ಹೆಲ್ಮೆಟ್ ಕೊಟ್ಟಿದ್ದೀವಿ ನಾವು ಸಮಾಜ ಸೇವೆಯಿಂದ. ಯಾವತ್ತಾದ್ರೂ ಶಾಸಕರ ಹೆಸರು ನಾವು ಹೇಳಿದ್ವಾ? ಶಾಸಕರ ಹೆಸರು ಹೇಳಿದ್ವಾ? ರಾಜಕೀಯ ಮಾತಾಡಿದ್ವಾ? ಇವತ್ತು ಮಾತಾಡುವ ಪರಿಸ್ಥಿತಿ ಬಂದಿದೆ, ಮಾತಾಡಬೇಕಾಗಿದೆ. ಅವ್ರ ಮಗಂದೇ ತಾರ್ ಪ್ಲಾಂಟ್ ಆಗಬೇಕು, ಅವ್ರ ಜಾಗದಲ್ಲೇ ತಾರ್ ಪ್ಲಾಂಟ್ ಹಾಕ್ಸ್ಕೋಬೇಕು. ಬೇರೆ ಯಾರು ಕ್ಷೇತ್ರದಲ್ಲಿ ಬದುಕಬಾರ್ದು, ಯಾವೊಬ್ಬ ಕಾಂಟ್ರಾಕ್ಟರ್ ಬದುಕಬಾರ್ದು. ಸೇವೆ ಮಾಡ್ಲಿಕ್ಕೆ ಬಂದ್ರು ಏನೋ ಒಂದು ಗುಬೆ ಕುಡಿಸ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ. 15 ವರ್ಷದಿಂದ ಅಭಿವೃದ್ಧಿ ಮೇಲೆ ತೋರಿಸ್ಲಿ. ಇಂಥ ಸಮಾಜ ಸೇವೆ ಮಾಡುವಂತ ಇದರ ಮೇಲೆ ಇಂತಹ ಧೋರಣೆ. ಬಡವರಿಗೆ ಹೆಲ್ಮೆಟ್ ಇಲ್ದಿರ ಹೆಲ್ಮೆಟ್ ಆರ್ಡರ್ ಮಾಡಿಸಿದ್ದೀರ ನೀವು ಹೇಳಿದ್ದೀರ ಹೆಲ್ಮೆಟ್ ಹಾಕೊಂಡ್ರೆ ಜೀವ ಉಳಿಸ್ತಾರೆ ಅಂತ. ಅಂತವ್ರಿಗೆ ನಾವು ಪ್ರಾಣ ರಕ್ಷಣೆಗೋಸ್ಕರ ಹೆಲ್ಮೆಟ್ ಕೊಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಅದರ ಜೊತೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಮಾಡ್ಬೇಕಂತ ನಮ್ಮ ಟ್ರಸ್ಟ್ ನಿರ್ಧರಿಸಿದ್ದೀವಿ, ಅನ್ಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಆಯ್ತು, ಇದೇನೋ ಕ್ಯಾನ್ಸಲ್ ಮಾಡಿಸಿದ್ದೀರಾ. ಈ ಕಾರ್ಯಕ್ರಮ ನಾನು ಇದು ಅಂಬೇಡ್ಕರ್ ಜಯಂತ್ಯೋತ್ಸವ ಮತ್ತೆ ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವವನ್ನು ನಾವು ಮಾಡೋದು ಎಲ್ಲೂ ನಿಲ್ಲಲ್ಲ. ನಿಮ್ಗೆ ತಾಕತ್ತಿದ್ರೆ ನಿಲ್ಲಿಸಿ ನೋಡಿ. ನಾವು 14ನೇ ತಾರೀಕು ನೀವೇ ಹಮ್ಮಿಕೊಂಡಿದ್ದೀರಾ, ನಿಮಗಿಂತ ಅದ್ದೂರಿಯಾಗಿ ನಾನು ಮಾಡಿ ತೋರಿಸ್ತೀನಿ. ಇದು ಹರಿನಾಥ್ ರೆಡ್ಡಿ ಚಾಲೆಂಜ್. ಸುಬ್ಬಾರೆಡ್ಡಿ ಅವರೇ, ಮಾನ್ಯ ಶಾಸಕರೇ, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀನು ಒಬ್ಬ ರೆಡ್ಡಿನೇ, ನಾನು ಒಬ್ಬ ರೆಡ್ಡಿನೇ. ನಾನು ಬೇರೆ ಕ್ಷೇತ್ರದವನಲ್ಲ, ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿರುವಂತವನು. ಮೊನ್ನೆ ತಾನೇ ನೀವು ಬೇರೆಯವ್ರಿಗೆ ಯಾರೋ ದಬ್ಬಾಳಿಕೆ ಮಾಡಿದ್ರು. 2028ರಲ್ಲಿ ನೀನು ಬಂದು ತಾಕತ್ತಿದ್ರೆ ನೋಡು ಅಂತ. ಇವಾಗ ತಾಕತ್ತು ನೋಡ್ಸು, ಗಂಡಸು ಅಂತ ಪಾಪ ಅವ್ರನ್ನ ಯಾರನ್ನ ಅಂತೀಯ. ನಾನು ಒಬ್ಬ ರೆಡ್ಡಿನೇ. ನಿನಗೆ ಎಷ್ಟು ಬಾಂಧವ್ಯ ಇದೆಯೋ, ಎಷ್ಟು ನೆಂಟಸ್ಥಾನ ಇದೆಯೋ, ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿರುವನು, ನಾನು ಇಲ್ಲೇ ಹುಟ್ಟಿ ಬೆಳೆದಿರುವನು. ನಾನು ಇದ್ದೇ ಇರ್ತೀನಿ, ನಾನು ಇದೇ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಮಾದಾರ ಮಹಾಸಂಘ ಅಧ್ಯಕ್ಷ ಆನಾ ಮೂರ್ತಿ ಮಾತನಾಡಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಜಯಲಕ್ಷ್ಮೀಬಾಯಿ ಏಪ್ರಿಲ್ 8ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಯಾವುದೇ ಕಾರಣ ನೀಡದೆ ಜಯಂತಿ ಆಚರಣೆಗೆ ನೀಡಿರುವ ಅನುಮತಿಯನ್ನು ಏಪ್ರಿಲ್ 9ರಂದು ರದ್ದುಪಡಿಸಿದ್ದಾರೆ ಎಂದು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಜೆಪಿ ಚಂದ್ರಶೇಖರ ರೆಡ್ಡಿ, ಗೂಳೂರು ಲಕ್ಷ್ಮೀನಾರಾಯಣ, ಜಯಂತ್, ಎವಿಟಿ ನಾರಾಯಣಸ್ವಾಮಿ, ಅಂಪಸಂದ್ರ ರಾಮಾಂಜಿ, ಕೆಟಿ ವೀರಾಂಜನೇಯ, ತಿರುಮಣಿ ರಾಮಾಂಜಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ಹಿರೇಬಿದನೂರು ಕೈಗಾರಿಕಾ ಪ್ರದೇಶದಲ್ಲಿ ನಿಯಮಬಾಹಿರ ಅಕ್ರಮ ಮೊಬೈಲ್ ಟವರ್ ಸ್ಥಾಪಿಸುತ್ತಿರುವುದನ್ನು ವಿರೋಧಿಸಿ ನಗರಸಭೆ ಮುಂಭಾಗ ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕೈಗಾರಿಕಾ ಪ್ರದೇಶ ಅಕ್ರಮ ಮೊಬೈಲ್ ಟವರ್ ವಿರುದ್ಧ ಫಲಕಗಳನ್ನು ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಗರಸಭೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಜನವಸತಿ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಯಾವುದೇ ಪೂರ್ವಾನುಮತಿ ಪಡೆಯದೆ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿ ಟವರ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು.
ಅಕ್ರಮವಾಗಿ ಮೊಬೈಲ್ ಟವರ್ ನಿರ್ಮಿಸುವುದರಿಂದ ಈ ಭಾಗದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಅಲ್ಲದೆ ಇದರಿಂದ ಪರಿಸರಕ್ಕೂ ಹಾನಿಯಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಕೂಡಲೇ ಈ ಅಕ್ರಮ ಟವರ್ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಮತ್ತು ಈಗಾಗಲೇ ನಿರ್ಮಿಸಲಾಗಿರುವ ಅಕ್ರಮ ಟವರ್ಗಳನ್ನು ತೆರವುಗೊಳಿಸಬೇಕು ಎಂದು ಅವರು ಒತ್ತಾಯಿಸಿದರು. ಇಲ್ಲಿ ಸೇರಿರೋದು ಏನು ಅಂತ ನಮಗೆಲ್ಲ ಗೊತ್ತಿದೆ. ಆಲ್ರೆಡಿ 2 ವರ್ಷದಿಂದ ಇಲ್ಲಿ ಟವರ್ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ನಾವೆಲ್ಲ ಅಬ್ಜೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಅವತ್ತು ರಸ್ತೆ ತಡೆ ಮಾಡಿದ್ದಕ್ಕೆ ಕಮಿಷನರ್ ಮೇಡಮ್ ಬಂದು ಕೂತ್ಕೊಂಡು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ಕೂತ್ಕೊಂಡು ನಿಮಗೆ ನಾವು ರಿಮೂವ್ ಮಾಡಿಸ್ತೀವಿ, ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಕ್ಕೆ ಬಿಡಲ್ಲ, ಎಲ್ಲ ಅಲ್ಲಿ ವಾಸಿಸೋ ಜನ ದಲಿತರಿದ್ದಾರೆ, ದಲಿತರಿದ್ದಾರೆ, ಮತ್ತು ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಬಡ ಸಮುದಾಯಗಳು ಅಲ್ಲಿ ವಾಸಿಸುವಂಥ ಜಾಗ ಅದು. ಅಲ್ಲಿ ಜನಗಳಿಗೆ ತೊಂದರೆ ಕೊಡೋಕ್ಕೋಸ್ಕರನೇ ಆ ಸ್ವಂತ ಜಾಗದಲ್ಲಿ, ಅದು ಕೈಗಾರಿಕಾ ಪ್ರದೇಶದಲ್ಲಿ ಟವರ್ನ ನಿರ್ಮಾಣ ಮಾಡ್ತಾ ಇದ್ರು. ಅವಾಗ ನಾವೆಲ್ಲ ಅಬ್ಜೆಕ್ಷನ್ ಮಾಡಿದ್ದಕ್ಕೆ ಇವರೆಲ್ಲ ಬಂದು ನಾವೊಂದು ರಿಮೂವ್ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಾಗ ನಾವೆಲ್ಲ ಕೈ ಬಿಟ್ವಿ ಅಲ್ಲಿ ಪ್ರತಿಭಟನೆ 2-3 ವರ್ಷದ ಹಿಂದೆ. ಅವತ್ತಿಂದ ಆ ಟವರ್ನ ಗೋಪುರನ ನಿರ್ಮಾಣ ಮಾಡಿರಲಿಲ್ಲ, ಕೆಳಗಡೆ ಇಳಿಸಿರ್ಲಿಲ್ಲ ಅವರು. ನಾವು ಇವತ್ತಾಗ ನಾಳೆ ರಿಮೂವ್ ಮಾಡ್ತಾರೆ ಬಿಡಿ ಅಂದರೆ ಏಕಾಏಕಿ 2 ದಿನದ ಹಿಂದ್ಗಡೆ ಅವರು ಕೆಲಸ ಸ್ಟಾರ್ಟ್ ಮಾಡೋದು ಮಾಡಿದ್ದಾರೆ. ಅವತ್ತು ನಾನು ಕರೆದು ಕೂಡ ಕಮಿಷನರ್ ಮೇಡಮ್ ಕೇಳಿದ್ವಿ, ಇವ್ರಿಗೆ ಕಮಿಷನರ್ ಸರ್ಕಾರಿ ತಾನಿಯಾ ಮೇಡಮ್ ಇಲ್ಲಿಂದ್ರು ಅವ್ರಿಗೂ ಕೇಳಿದ್ದೀನಿ, ಏನು ಮೇಡಮ್ ತಮ್ಮಿಂದ ಏನೋ ಪರ್ಮಿಷನ್ ಕೊಟ್ಟರೆ ಅಂದ್ರೆ ನಾವೇನು ಕೊಟ್ಟಿಲ್ಲ ಅಂದರು. ನಮ್ಗೆ ಸಿಕ್ತು ಬೇರೆ ಇಲಾಖೆಯಿಂದ ಕರೆಂಟ್ ಪರ್ಮಿಷನ್ ತೊಗೊಂಡಿದ್ದಾರೆ ಆಲ್ರೆಡಿ. ಅವರು ಏನಕ್ಕೆ ತೊಗೊಂಡ್ರು, ಹೆಂಗೆ ಕೊಟ್ಟರು ಅಂತ ಕೇಳಿದಾಗ ಸರ್ ನಮ್ಗೆ ನಗರಸಭೆಯಿಂದ ಆರ್ಡರ್ ಬಂದಿದೆ, ಇವ್ರಿಗೆ ಕೊಡ್ಬೋದು ನೀವು, ಏನು ಪರ್ಮಿಷನ್ ಕೊಟ್ಟಿದ್ದೀವಿ ನಾವು ಅಂತ. ನಮ್ಗೆ ಅವಾಗ ತುಂಬ ಬೇಜಾರಾಗಿ 2-3 ದಿವಸದಿಂದ ಇಲ್ಲಿಂದ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದಾಗ ಇಲ್ಲಿ ಏನೇನು ಗೋಲ್ಮಾಲ್ ನಡೆದಿದೆ ಅನ್ನೋ ವಿಚಾರ ನಮಗೆಲ್ಲ ಹೊರಗಡೆ ಬಂತು. ನಮ್ಗೆ ಯಾವುದೇ ಕಾರಣಕ್ಕೂ ಟವರ್ ಹಾಕಕ್ಕೆ ಬಿಡಲ್ಲ ನಾವು. ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಜಾಗದಲ್ಲಿ ಟವರ್ ಆಗ್ತಾ ಇದ್ದಾರೆ ಅಂದರೆ ಯಾರೋ ಒಬ್ಬನಿಗೋಸ್ಕರ ಸಾವಿರಾರು ಜನದ ಪ್ರಾಣ ಲೆಕ್ಕ ಇಲ್ಲದ ಕೆಲಸ ಮಾಡ್ತಾ ಇದ್ದಾರೆ ನಗರಸಭೆ. ಆ ನಗರಸಭೆಗೆ ಧಿಕ್ಕಾರಕ್ಕೆ ಹೋಗೋಣ ಅಂತಲೇ ಇವತ್ತು ನಾವೆಲ್ಲ ಇಲ್ಲಿ ಬಂದಿರೋದು. ಇವತ್ತು ನಾವು ಧಿಕ್ಕಾರಕ್ಕೆ ಹೋಗಿದ್ದೀವಿ. ಅವರು ನಮಗೆ ಅದನ್ನು ರಿಮೂವ್ ಮಾಡ್ಸೋಕ್ಕೆ ನಮ್ಗೆ ತಾಕತ್ತಿಲ್ಲ, ನಾವು ಮಾಡಲ್ಲ, ನಾವು ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರೆ ಪರ್ಮಿಷನ್ ಕೊಡಬಾರ್ದು ಅವರು. ರಿಮೂವ್ ಮಾಡಿಸೋದನ್ನು ನಾವು ಮಾಡಿಸ್ತೀವಿ. ನಾವು ಮೇಲೆ ಅಧಿಕಾರಿಗಳ ಹತ್ರ ಹೋಗ್ತೀವಿ, ಕೂತ್ಕೊಳ್ತೀವಿ. ಅಲ್ಲದನ್ನು ಆ ಇಂಡಸ್ಲ್ಯಾಂಡ್ ಅನ್ನೋ ಕಂಪ್ನಿ ಮೇಲೆ ಕೂಡ ನಾವು ಕೇಸ್ ಫೈಲ್ ಮಾಡ್ತೀವಿ. ಅವ್ರು ಯಾವ ರೀತಿಗೆ ಅದನ್ನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಕೈಗಾರಿಕಾ ಪ್ರದೇಶ ಅದು ಪರ್ಮಿಷನ್ ಕೊಟ್ಟಿದ್ರು ಕೂಡ ಇವ್ರು ಮಾಡಬಾರ್ದು, ಇಲ್ಲಿ ಇವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಟೋಂಗಿಲ್ಲ ಟವರ್ನ ಅಂತ ಕೊಟ್ಟಿದ್ರು ಕೂಡ ಆದೇಶನ ಉಲ್ಲಂಘನೆ ಮಾಡಿದೆ ಅವ್ರು ನಗರಸಭೆ. ಹಾಗೂ ಈಗ ನಾನು ಈ ವಿಚಾರವಾಗಿ ಒಂದು ಹೇಳಕ್ಕೆ ಇಷ್ಟ ಬಿಡ್ತೀನಿ ಅಂದರೆ, ತಾನಿಯಾ ಮೇಡಮ್ಮು ಇಲ್ಲಿಗೆ ಬಂದು 4ರಿಂದ 5 ವರ್ಷ ಆಯಿತು. ಇವತ್ತು ಅವ್ರ ಬಗ್ಗೆ ಟ್ರಾನ್ಸ್ಫರ್ ಬಗ್ಗೆ ಯಾವುದೇ ಅಧಿಕಾರಿಗಳು ಸರ್ಕಾರ ಇರ್ತಿಲ್ಲ. ಸುಮಾರು ಜನ 3 ಜನ ಕಮಿಷನರ್ ಹೋದ್ರು ಗೌರಿಬಿದನೂರಿನ. ಆದರೂ ಮೇಡಮ್ ಇಲ್ಲೇ ಸ್ಥಿರವಾಗಿದ್ದಾರೆ, ಅವರ ಸೇವೆ ನಿರಂತರವಾಗಿ ನಡೀತಾನೆ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ನಾನು ಲೋಕಾಯುಕ್ತ ಲೆಟರ್ ಕೊಡ್ತೀನಿ. ದಯವಿಟ್ಟು ಯಾವುದೇ ಅಧಿಕಾರಿ ಎಷ್ಟು ವರ್ಷ ಇರಬೇಕು, ಎಷ್ಟು ವರ್ಷ ಸೇವೆ ಸಲ್ಲಿಸಬೇಕು, ಅವ್ರ ಸೇವೆ ಏನು ಪರಿಗಣನೆ ತೊಗೊಂಡಿದ್ದೀರಾ, ಏನು ಕಂಪ್ಲೇಂಟ್ಸ್ ಇಲ್ವಾ, ಅದನ್ನೆಲ್ಲ ನಮ್ಮ ಹತ್ರ ರೆಕಾರ್ಡ್ ಸಿಕ್ಕಿದೆ. ಆ ರೆಕಾರ್ಡ್ನಲ್ಲಿ ಕೂಡ ನಾನು ಮುಂದೆ ಲೋಕಾಯುಕ್ತಕ್ಕೆ ಕೊಡ್ತೀನಿ, ಮೇಲಿನ ಅಧಿಕಾರಿಗಳಿಗೆ ಕೊಡ್ತೀನಿ. ನಗರಸಭೆಯಿಂದ ಆಗಿರುವಂಥ ಎಷ್ಟೋ ಅನ್ಯಾಯಗಳು ತಮಗೆಲ್ಲರೂ ಗೊತ್ತು, ಮೀಡಿಯಾಗಳವ್ರಿಗೆ ಗೊತ್ತು. ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಟ್ರಾಪ್ ಆಗಿದ್ದಾರೆ, ಇದಕ್ಕೆ ಲೋಕಾಯುಕ್ತ ಟ್ರಾಪ್ ಆಗಿದ್ದಾರೆ ಅಂತ ನಾವು ಕೂಡ ಮಾಡ್ಕೊಟ್ಟಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಗರಸಭೆ ಇದನ್ನು ತಿದ್ದುಕೊಂಡು ಸಾವಿರಾರು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಈ ಕಾರಣಕ್ಕೆ ಸುಮ್ಮನೆ ಆಗ್ತೀವಿ. ಅವರೇ ಸರ್ವಾಧಿಕಾರಿ ಧೋರಣೆ ತೋರಿಸಿದ್ರು ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ರೆಬೆಲ್ ಮಾಡೋದಂತ ಗ್ಯಾರಂಟಿ. ಇವತ್ತಿಲ್ಲಿಗೆ ನಾವು ಇಲ್ಲಿಗೆ ಬಂದಿದ್ದೀವಿ, ನಾಳೆ ರಸ್ತೆಯಲ್ಲಿ ಕೂತ್ಕೊಳ್ತೀವಿ, ಧರಣಿ ಮಾಡ್ತೀವಿ. ಪ್ರತಿಭಟನೆಯ ವೇಳೆ ನಗರ ಠಾಣಾ ಪಿಎಸ್ಐ ವರಲಕ್ಷ್ಮಿ, ಸ್ಥಳೀಯ ನಿವಾಸಿಗಳು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಪ್ರತಿಭಟನೆಕಾರರು ಪಾಲ್ಗೊಂಡಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಶಾಂತಿನಿಕೇತನ್ಸ್ ಪಿಯು ಕಾಲೇಜಿನಲ್ಲಿ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು 95.89% ಫಲಿತಾಂಶ ಪಡೆಯುವುದರ ಮೂಲಕ ಎಂದಿನಂತೆ ಕಾಲೇಜಿಗೆ ಮತ್ತು ಜಿಲ್ಲೆಗೆ ಹಿರಿಮೆ ತಂದಿದ್ದಾರೆ. ಈ ಬಾರಿಯ ಕಾಲೇಜಿನ ಫಲಿತಾಂಶವು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕಾಲೇಜುಗಳ ಫಲಿತಾಂಶದಲ್ಲಿ ಉತ್ತಮ ಸ್ಥಾನ ಪಡೆದುಕೊಂಡು ಗಮನ ಸೆಳೆದಿದೆ. ಮಹಮ್ಮದ್ ಯೂನಸ್ ಖಾನ್ ಎಂಬ ವಿದ್ಯಾರ್ಥಿ ವಿಜ್ಞಾನ ವಿಭಾಗದಲ್ಲಿ 584 ಅಂಕಗಳನ್ನು ಪಡೆದಿದ್ದು, ಲಕ್ಷ್ಮೀಪ್ರಿಯಾ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ 583 ಅಂಕಗಳನ್ನು ಪಡೆದಿದ್ದಾರೆ. ಕಾಲೇಜಿನಲ್ಲಿ ಒಟ್ಟು 341 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅದರಲ್ಲಿ 327 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಂದಿಗೆ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ.
ಒಟ್ಟು ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ 119 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಉಳಿದ 189 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ 19 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಾದ ಭಾರತಿ ಮತ್ತು ಚೇರ್ಮನ್ VN ಕುಮಾರ್ ಹಾಗೂ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡದ್ದು ಹೀಗೆ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಯುನಸ್ ಖಾನ್ ಜಿಯಾರ್. ನಾನು ಶಾಂತಿನಗರ PU ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನಗೆ ದ್ವಿತೀಯ PUCಯಲ್ಲಿ 584 ಮಾರ್ಕ್ಸ್ ಬಂದಿದೆ. ನಾನು ಮೊದಲಿಗೆ PU ಬೋರ್ಡ್ಗೆ ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತೀನಿ. ಯಾಕಂದರೆ ಅವರು 3 ಮಾಡೆಲ್ ಪೇಪರ್ಸ್ ಮತ್ತು 2 ಪ್ರಿಪರೇಟರಿ ಪೇಪರ್ಸ್ ಕೊಟ್ಟು ತುಂಬ ಅನುಕೂಲ ಮಾಡಿದ್ದಾರೆ. ನಮ್ಮ ಟೀಚರ್ಸ್, ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ತುಂಬ ಸಹಾಯ ಮಾಡಿದರು. ಮತ್ತು ನನಗೆ ಎಲ್ಲ ಥರದ ಪ್ರೋತ್ಸಾಹವನ್ನು ನಮ್ಮ ಮ್ಯಾನೇಜ್ಮೆಂಟ್ ಟೀಚರ್ಸ್ ನೀಡಿದ್ದಾರೆ. ಮತ್ತು ನಮ್ಮ ತಂದೆ ತಾಯಿ ಕೂಡ ಬಹಳ ಸಹಕರಿಸಿದ್ದಾರೆ. ಥ್ಯಾಂಕ್ ಯು. ಸತತ 16 ವರ್ಷಗಳಿಂದಲೂ ಚಿಕ್ಕಬಳ್ಳಾಪುರದ ಕಾಲೇಜುಗಳಲ್ಲೇ ಉತ್ತಮ ಫಲಿತಾಂಶ ಬಂದಿದ್ದು, ಪ್ರಥಮ ಸ್ಥಾನದಲ್ಲಿರುವ ಶಾಂತಿನಿಕೇತನ್ಸ್ PU ಕಾಲೇಜು ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶ್ರೀ ಧರ್ಮರಾಯರ ಹಸಿಕರಗ ಅದ್ದೂರಿಯಾಗಿ ನಡೆದ ಪೂಜಾ ಕೈಂಕರ್ಯಗಳು ಹರಿದು ಬಂದ ಭಕ್ತಸಾಗರ. ಕಳ್ಳತನವನ್ನೇ ಕಾಯಕ ಮಾಡಿಕೊಂಡಿದ್ದ ಖದೀಮರು ಮತ್ತೆ ಅದೇ ಚಾಳಿ ಬೆಳೆಸಿಕೊಂಡ ಕಳ್ಳರು ಮತ್ತೆ ಸೆರೆಮನೆ ಸೇರಿದ್ದಾರೆ. ದಿನೇ ದಿನೇ ಹೆಚ್ಚುತ್ತಿರುವ ಕೃಷಿ ಹೊಂಡ ಪ್ರಕರಣಗಳು, ಎಚ್ಚರ ತಪ್ಪಿದ ವಿದ್ಯಾರ್ಥಿ ಸಾವಿನ ಮನೆ ಸೇರಿದ. ಮೂಲಭೂತ ಸೌಕರ್ಯಗಳ ಕೊರತೆ, ವಿದ್ಯಾರ್ಥಿಗಳ ಗೋಳು ಕೇಳದ ಆಡಳಿತ ಮಂಡಳಿ, ಆಕ್ರೋಶ ವ್ಯಕ್ತಪಡಿಸಿದ ಬಾಲಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.